ಮಗ ರಾಕೇಶ್ನನ್ನ ನೆನೆದು ಸಿಎಂ ಭಾವುಕರಾದಂತಹ ಘಟನೆ ನಡೆದಿದೆ. ರಾಕೇಶ್ಗೆ ವರುಣಾ ಕ್ಷೇತ್ರದ ಜವಾಬ್ದಾರಿಯನ್ನ ನೀಡಿದ್ದೆ. ಆದರೆ ರಾಕೇಶ್ ಅಕಾಲಿಕ ಮರಣಕ್ಕೆ ತುತ್ತಾದ. ಅವನ ಬದಲು ಯತೀಂದ್ರನಿಗೆ ಜನರು ಆಶೀರ್ವಾದವನ್ನ ಮಾಡಿ, ಯತೀಂದ್ರನಿಗೆ ರಾಜಕೀಯದ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ವರುಣಾ ಕ್ಷೇತ್ರದ ಮತದಾರರೇ ಕೈ ಹಿಡಿದು ನಡೆಸಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಮತದಾರರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಬಾರಿಯೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ನಾನೇ ಸಿಎಂ ಆಗ್ತೀನಿ ಅಂತಲೂ ಕೂಡ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಯಾರೇನೇ ಆಮಿಷ ನೀಡಿದ್ರೂ ಮರುಳಾಗಬೇಡಿ, ನನಗಿಂತ ಹೆಚ್ಚು ಮತಗಳನ್ನ ನನ್ನ ಯತೀಂದ್ರನನ್ನ ನೀವು ಗೆಲ್ಲಿಸಬೇಕು, ನನಗಿಂತ ಹೆಚ್ಚು ಮತಗಳನ್ನ ನೀಡಿ ಅಂತಲೂ ಕೂಡ ಮತದಾರರಲ್ಲಿ ಸಿಎಂ ಸಿದ್ದರಾಮಯ್ಯ ಮನವಿಯನ್ನ ಮಾಡಿದ್ದಾರೆ. ವರುಣಾ ಪ್ರಚಾರದ ವೇಳೆ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಮತದಾರರಲ್ಲಿ ಮನವಿ ಮಾಡಿದ್ದಾರೆ. ನಿಮ್ಮ ಉಪಕಾರನ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವನು ಆಕಸ್ಮಿಕ ಮರಣಕ್ಕೆ ತುತ್ತಾದ್ರಿಂದ ಈ ಕ್ಷೇತ್ರ ನೋಡ್ಕೊಳ್ಳಿಕ್ಕೆ ನನ್ನ ಇವನಿಗೆ ರಾಜಕೀಯ ಆಸಕ್ತಿ ಇರಲಿಲ್ಲ ಅಷ್ಟೊಂದು. ಇವನು ಸೂಚಿಸಿದ ಮೇಲೆ ಕಳೆದ 1.5 ವರ್ಷದಿಂದ ಇಲ್ಲಿ ಓಡಾಡ್ಕೊಂಡಿದ್ದಾನೆ. ಮತ್ತೆ ಈ ಕ್ಷೇತ್ರದ ಜನರು ಕೂಡ ನೀವು ನಿಲ್ದೇವರೇ ಇದನ್ನು ನಿಲ್ಲಿಸಿ ಅಂತಕ್ಕಂಥ ಮಾತನ್ನ ಅನೇಕ ಜನ ನನಗೆ ಬಂದು ಹೇಳಿದ್ದಾರೆ. ಹಾಗಾಗಿ ಅವನನ್ನ ಕಾಂಗ್ರೆಸ್ ಪಕ್ಷ ಮಾಡಿ ನೀವು ಅವರಿಗೆ ಆಶೀರ್ವಾದ ಮಾಡಬೇಕು ಸರ್. ಮತ್ತೆ ಕಾಂಗ್ರೆಸ್ ಪಕ್ಷ ಬರ್ತಕ್ಕಂಥ ಎಲ್ಲ ಸೂಚನೆಗಳು ಕೂಡ ಇದ್ದಾವೆ. ಮತ್ತೆ ನಾನೇ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ನಮ್ಮ ಮತದಾರರೇ. ನೀವು ನನಗೆ ಬೇಕಾದಂತವರು, ನನ್ನ ಹಿತೈಷಿಗಳು. ನೀವು ನಿಮ್ಮನ್ನ ಕೈ ಬಿಡೋ ಪ್ರಶ್ನೆನೇ ಇಲ್ಲ, ಈ ಕ್ಷೇತ್ರ ಕೈ ಬಿಡೋ ಪ್ರಶ್ನೆ. ಯಾರು ಏನೇ ಅಪಪ್ರಚಾರ ಮಾಡ್ಲಿ, ಏನೇ ಸುಳ್ಳುಗಳು ಹೇಳಲಿ, ಏನೇ ಆಸೆ ಆಮಿಷಗಳನ್ನು ಒಡ್ಲಿ, ಯಾವುದನ್ನು ಕೇಳಕ್ ಹೋಗ್ಬೇಡಿ. ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಯತೀಂದ್ರನ್ನ ಗೆಲ್ಸಿ ಕಳಿಸಿ. ನಿಮ್ಮ ಉಪಕಾರನ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವನು ಆಕಸ್ಮಿಕ ಮರಣಕ್ಕೆ ತುತ್ತಾದ್ರಿಂದ ಈ ಕ್ಷೇತ್ರ ನೋಡ್ಕೊಳ್ಳಿಕ್ಕೆ ನನ್ನ ಇವನಿಗೆ ರಾಜಕೀಯ ಆಸಕ್ತಿ ಇರಲಿಲ್ಲ ಅಷ್ಟೊಂದು. ಇವನು ಸೂಚಿಸಿದ ಮೇಲೆ ಕಳೆದ 1.5 ವರ್ಷದಿಂದ ಇಲ್ಲಿ ಓಡಾಡ್ಕೊಂಡಿದ್ದಾನೆ. ಮತ್ತೆ ಈ ಕ್ಷೇತ್ರದ ಜನರು ಕೂಡ ನೀವು ನಿಲ್ದೇವರೇ ಇದನ್ನು ನಿಲ್ಲಿಸಿ ಅಂತಕ್ಕಂಥ ಮಾತನ್ನ ಅನೇಕ ಜನ ನನಗೆ ಬಂದು ಹೇಳಿದ್ದಾರೆ. ಹಾಗಾಗಿ ಅವನನ್ನ ಕಾಂಗ್ರೆಸ್ ಪಕ್ಷ ಮಾಡಿ ನೀವು ಅವರಿಗೆ ಆಶೀರ್ವಾದ ಮಾಡಬೇಕು ಸರ್. ಮತ್ತೆ ಕಾಂಗ್ರೆಸ್ ಪಕ್ಷ ಬರ್ತಕ್ಕಂಥ ಎಲ್ಲ ಸೂಚನೆಗಳು ಕೂಡ ಇದ್ದಾವೆ. ಮತ್ತೆ ನಾನೇ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು. ನಮ್ಮ ಮತದಾರರೇ, ನೀವು ನನಗೆ ಬೇಕಾದಂತವರು, ನನ್ನ ಹಿತೈಷಿಗಳು. ನೀವು ನಿಮ್ಮನ್ನ ಕೈ ಬಿಡೋ ಪ್ರಶ್ನೆನೇ ಇಲ್ಲ, ಈ ಕ್ಷೇತ್ರ ಕೈ ಬಿಡೋ ಪ್ರಶ್ನೆ. ಯಾರು ಏನೇ ಅಪಪ್ರಚಾರ ಮಾಡ್ಲಿ, ಏನೇ ಸುಳ್ಳುಗಳು ಹೇಳಲಿ, ಏನೇ ಆಸೆ ಆಮಿಷಗಳನ್ನು ಒಡ್ಲಿ, ಯಾವುದನ್ನು ಕೇಳಕ್ ಹೋಗ್ಬೇಡಿ. ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಯತೀಂದ್ರನ್ನ ಗೆಲ್ಸಿ ಕಳಿಸಿ.